ಆಧುನಿಕ ದೃಷ್ಟಿಕೋನ ಅನ್ನೋದು ಇದೆಯಲ್ಲ ಈಗ, ಅದೇನು ಅಂದರೆ ಮನುಷ್ಯನ ಘನತೆಯನ್ನು ನಂಬದೇ ಇರೋದು, ಆದರ್ಶವನ್ನು ನಂಬದೇ ಇರೋದು. ಯಾರಾದರೂ ಭಾಳ ಘನವಾದ ಮನುಷ್ಯ ಅಂದರೆ ಇರಲಾರ್ರಿ, ಅವನು ಅಷ್ಟು ಘನವಾದವನು ಇರಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಮಾಡರ್ನ್ ಪರ್ಸ್ಪೆಕ್ಟಿವ್. ಅದು ರಾಮನೋ, ಕೃಷ್ಣನೋ, ಗಾಂಧಿಯೋ, ಬುದ್ಧನೋ, ವಿವೇಕಾನಂದರು ಅವ್ರು ಇಷ್ಟು ದೊಡ್ಡವರು ಅಂದರೆ ಇಲ್ಲ, ಅಲ್ಲೊಂದು ವೀಕ್ನೆಸ್ ಇದೆ ಅಂತ ಹೇಳಿದ್ರೆ ಮಾಡರ್ನ್ ಪರ್ಸ್ಪೆಕ್ಟಿವ್. ಅದು ತುಂಬ ಜನ ಅವ್ರು ಹೇಗೆ ಬದುಕಿದ್ರೋ ಅದು ಆದರ್ಶ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಸಮಾಜದಲ್ಲಿ ಅಲ್ಲಲ್ಲಿ ಒಬ್ಬೊಬ್ಬರು ಮಹನೀಯರು ಮಾತ್ರ ಒಂದು ಗುರಿ, ಒಂದು ಆದರ್ಶ ಇಟ್ಕೊಂಡು ಹಾಗೇ ಬದುಕಿ ಬರ್ತಾರೆ. ಹಿಮಾಲಯದ ತಪ್ಪಲಿನಲ್ಲಿ ಒಂದು ಆರ್ಚರಿ ಸ್ಕೂಲ್ ಇದೆ, ಧನುರ್ವಿದ್ಯೆ ಕಲಿಸುವ ಶಾಲೆ. ಆ ಶಾಲೆಗೆ ಒಬ್ಬ ತಂದೆ ಮಗನನ್ನು ಸೇರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಒಂದು ಕಾಡಿನ ಮಧ್ಯೆ ಆ ಶಾಲೆ ಇದೆ. ಸ್ವಲ್ಪ ದೂರ ಅವರ ವಾಹನಗಳನ್ನು ನಿಲ್ಲಿಸಿ 1 ಕಿಲೋಮೀಟ್ರಷ್ಟು ದೂರ ಕಾಡಿನಲ್ಲಿ ನಡ್ಕೊಂಡು ಹೋಗಬೇಕು. ತಂದೆ ಮಗ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಒಂದು ವಿಶೇಷವನ್ನು ಗಮನಿಸ್ತಾರೆ. ಅದೇನೆಂದರೆ, ಆ ಕಾಡಿನ ಎಲ್ಲ ಮರಗಳ ಮೇಲೆ ಬಾಣಗಳು ನಾಟಿರ್ತವೆ. ಯಾರಾದರೂ ಊಹೆ ಮಾಡಬಹುದು, ಧನುರ್ವಿದ್ಯಾಭ್ಯಾಸ ಮಾಡಿಸುವ ಶಾಲೆ ಆದ್ದರಿಂದ ವಿದ್ಯಾರ್ಥಿಗಳು ಬಾಣ ಪ್ರಯೋಗ ಮಾಡಿರ್ತಾರೆ. ಆ ಬಾಣಗಳೆಲ್ಲ ಮರಕ್ಕೆ ನಾಟ್ಕೊಂಡಿರ್ತವೆ. ಅಚ್ಚರಿ ಏನಂದರೆ, ಆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿರ್ತವೆ. ಒಂದು ಅತ್ತಿತ್ತ ಸ್ವಲ್ಪವೂ ಚಲಿಸಿಲ್ಲ, ಸರಿಯಾಗಿ ಗುರಿಯ ಮಧ್ಯಕ್ಕೆ ನಾಟ್ಕೊಂಡಿರ್ತವೆ. ಅಪ್ಪನಿಗೆ ವಿಶೇಷ ಅನಿಸುತ್ತೆ, ಏನು ಕಾಲೇಜಿಗೆ ಸೇರಿದವರೆಲ್ಲ % ರಿಸಲ್ಟ್ ತೊಗೊಂಡಾಗೆ ಇದು ಹೆಂಗಾಗುತ್ತೆ ಇದು? ಆದರೂ ಒಳ್ಳೆ ಶಾಲೆ ಇರಬೇಕು ಅಂತ ಅನ್ಕೋತಾರೆ. ಶಾಲೆಯ ಪ್ರಿನ್ಸಿಪಲನ್ನು ಭೇಟಿ ಮಾಡಿ ಅಡ್ಮಿಷನ್ ಆದಮೇಲೆ ಅವ್ರಿಗೆ ತಂದೆ ಈ ಮಾತನ್ನು ಹೇಳ್ತಾರೆ, ಎಂಥ ಒಳ್ಳೆ ಶಾಲೆ ಮಾಡಿದ್ದೀರಿ ಸರ್. ಒಬ್ಬ ವಿದ್ಯಾರ್ಥಿ ಕೂಡ ಗುರಿಯ ಆಚೀಚೆ ಕೂಡ ಬಾಣ ಪ್ರಯೋಗ ಮಾಡಿಲ್ಲ, ಸರಿಯಾಗಿ ಗುರಿಯ ಮಧ್ಯಕ್ಕೆ ಬಾಣ ಪ್ರಯೋಗ ಮಾಡಿದ್ದಾರೆ. ನಿಮ್ಗೆ ಗೊತ್ತಾಗುತ್ತೆ, ಒಂದು ವೃತ್ತಾಕಾರ ಹಾಕಿರ್ತಾರೆ, ಅದರ ಮಧ್ಯಭಾಗಕ್ಕೆ ಸರಿಯಾಗಿ ಬಾಣ ಪ್ರಯೋಗ ಮಾಡಿರ್ತಾರೆ. ಎಂಥ ಒಳ್ಳೆ ಶಾಲೆ ಸರ್ ನಿಮ್ಮದು. ಅದಕ್ಕೆ ಪ್ರಿನ್ಸಿಪಾಲ್ ಹೇಳ್ತಾರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಸತ್ಯ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಪ್ರಯೋಗ ಮಾಡಿದ್ದಲ್ಲ. ನಾವು ಹುಡುಗರಿಗೆ ಬಾಣ ಬಿಡೋಕ್ಕೆ ಹೇಳ್ತೀವಿ, ಆ ಬಾಣಗಳು ಎಲ್ಲೆಲ್ಲೋ ನಾಟ್ಕೋತವೆ, ಎಲ್ಲೆಲ್ಲಿ ಬಾಣಗಳು ನಾಟ್ಕೋತಾವೋ ಅದ್ರ ಸುತ್ತ ವೃತ್ತಾಕಾರ ಬರೆದ್ಬಿಡ್ತೀವಿ. ದಿಸ್ ಈಸ್ ಅನ್ ಎಕ್ಸಲೆಂಟ್ ಸ್ಟೋರಿ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಬಿಗಿನ್ ಟು ಲಿವ್ ಆ್ಯಸ್ ಯು ಥಿಂಕ್. ಬಿಗಿನ್ ಟು ಲಿವ್ ಆ್ಯಸ್ ಯು ಥಿಂಕ್. ಇಫ್ ಯು ಡೋಂಟ್, ಸೂನರ್ ಆರ್ ಲೇಟರ್ ಯು ವಿಲ್ ಎಂಡ್ ಅಪ್ ಬೈ ಥಿಂಕಿಂಗ್ ಆ್ಯಸ್ ಯು ಹ್ಯಾವ್ ಲಿವ್ಡ್ ಅಂತ. ನೀವು ಹೇಗೆ ಆಲೋಚಿಸ್ತೀರೋ ಹಾಗೆ ಬದುಕಿ. ಅಂದರೆ ಒಂದು ಗುರಿ ಇಟ್ಕೊಂಡು, ಆದರ್ಶ ಇಟ್ಕೊಂಡು ಬದುಕಿ. ಇಲ್ಲವಾದರೆ ನೀವು ಬದುಕಿದ್ದನ್ನೇ ಆದರ್ಶ ಅಂತ ಹೇಳೋದಕ್ಕೆ ಶುರು ಮಾಡ್ತೀರಿ ಅಂತ. ಜಗತ್ತನ್ನು ನೋಡುವಾಗ ನಮಗೆ ಬಹಳ ಸಲ ಹಾಗೆ ಅನಿಸುತ್ತೆ. ತುಂಬ ಜನ ಅವರು ಹೇಗೆ ಬದುಕಿದ್ರೋ ಅದು ಆದರ್ಶ ಅಂತ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಸಮಾಜದಲ್ಲಿ ಅಲ್ಲಲ್ಲಿ ಒಬ್ಬೊಬ್ಬರು ಮಹನೀಯರು ಮಾತ್ರ ಒಂದು ಗುರಿ, ಒಂದು ಆದರ್ಶ ಇಟ್ಕೊಂಡು ಹಾಗೇ ಬದುಕಿ ಬರ್ತಾರೆ. ಅಂಥ ಮಹನೀಯರು ಪ್ರೊಫೆಸರ್ ಆರ್.ಆರ್. ಮಿತ್ರ ಅವರು. ನಾನು ಮರ್ತೋಗೋದಕ್ಕೆ ಮುಂಚೆ ಮೊದಲೇ ಹೇಳಿಬಿಡ್ತೀನಿ, ಅವರ ಸಾಹಿತ್ಯ ಘನವಾದದ್ದು ನಿಜ, ಶ್ರೇಷ್ಠವಾದದ್ದು ನಿಜ. ಆದರೆ ನಾನು ಅವರನ್ನು ಬಲ್ಲವನು, ಅವರನ್ನು ಬಲ್ಲವರೆಲ್ಲರಿಗೂ ಗೊತ್ತು. ಅವರ ಸಾಹಿತ್ಯಕ್ಕಿಂತಲೂ ಶ್ರೇಷ್ಠವಾದದ್ದು, ಘನವಾದದ್ದು, ಪವಿತ್ರವಾದದ್ದು ಅವರ ವ್ಯಕ್ತಿತ್ವ. ಒಂದು ಸ್ವಚ್ಛಶೀಲ ವ್ಯಕ್ತಿತ್ವ, ಚೇಸ್ಟ್ ಪರ್ಸನಾಲಿಟಿ. ನನಗೆ ಅವರ ತಲೆಮಾರಿನ ಗೆಳೆಯರ ಗುಂಪನ್ನೆಲ್ಲ ನೋಡಿದಾಗ ನನಗೆ ಅಚ್ಚರಿ ಅಂತ ಅನಿಸುತ್ತೆ. ಇವರೆಲ್ಲ ಇಂಥ ವ್ಯಕ್ತಿತ್ವ ಉಳ್ಳವರಾದ್ದರಿಂದ ಜೊತೆ ಆದರೂ ಅಥವಾ ಅಕಸ್ಮಾತ್ತಾಗಿ ಪ್ರಾಸಂಗಿಕವಾಗಿ ಹೀಗೆ ಜೊತೆ ಆಗಿಬಿಟ್ರು ಅಂತ. ತುಂಬ ದೊಡ್ಡ ಜೀವಿಗಳು. ಪ್ರೊಫೆಸರ್ ಮಿತ್ರ ಅವರ ಬಗ್ಗೆ ನಾನು ಮಾತಾಡುವಾಗ ಪ್ರಭುಶಂಕರ್ ಅವರನ್ನು ಉಲ್ಲೇಖಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ.
ನಾನು ನನ್ನ ಬದುಕಿನಲ್ಲಿ ಕಂಡಂಥ ಇನ್ನೊಂದು ಬಹಳ ಸ್ವಚ್ಛಶೀಲವಾದ ವ್ಯಕ್ತಿತ್ವ, ಅದ್ಭುತವಾದ ವ್ಯಕ್ತಿತ್ವ. ಬದುಕನ್ನು ಬಹಳ ನಿರ್ಮೋಹದಿಂದ, ನಿರ್ಮಮಕಾರದಿಂದ ಮತ್ತು ಅಷ್ಟೇ ಆಸ್ತೆ, ಉತ್ಸಾಹ, ಪ್ರೀತಿಯಿಂದ ಅನುಭವಿಸಿದವರು. ಇವರೆಲ್ಲರದು ಒಂದು ಸ್ಕೂಲ್, ಒಂದು ಪಂಥ, ಒಂದು ಬದುಕು. ಅವರ ಸಾಹಿತ್ಯವನ್ನೆಲ್ಲ ಕುರಿತು ಮಾತಾಡೋದಕ್ಕೆ ಸಮಯ ಇರಲಿಕ್ಕಿಲ್ಲ ಬಹುಶಃ. ನಾನು ಹೇಳ್ಬೋದಾದ 4 ಮಾತು ಆಮೇಲೆ ಹೇಳ್ತೀನಿ. ಒಂದು ಪ್ರಸಂಗ ತಮಗೆ ಹೇಳ್ತೀನಿ. ಪ್ರೊಫೆಸರ್ ಮಿತ್ರ ಅವರು ಮಹಾರಾಣಿ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದರು. ಅದರ ಜೊತೆಗೆ ಕರ್ನಾಟಕದಲ್ಲಿ ಟೆಕ್ಸ್ಟ್ ಬುಕ್ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷರಾಗಿರುವಾಗ ಆ ಕಾಲದಲ್ಲಿ ಸರ್ಕಾರದಲ್ಲಿ ಬಹಳ ಪ್ರಭಾವಿಯಾಗಿದ್ದಂಥ, ಎಷ್ಟು ಪ್ರಭಾವಿ ಅಂದರೆ ಅವ್ರು ಹೇಳಿದರೆ ಸರ್ಕಾರ ಹೇಳ್ದಂಗೆ, ಅವ್ರು ಹೇಳಿದರೆ ಮುಖ್ಯಮಂತ್ರಿ ಹೇಳ್ದ ಹಾಗೆ, ಅಂಥವರೊಬ್ಬರು ಮಿತ್ರ ಅವರನ್ನು ಕರೆಸಿದರು. ಆವಾಗ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರ ಜೊತೆ ಇವರು ಅಲ್ಲಿಗೆ ಹೋದರು. ನಿರ್ದೇಶಕರ ಜೊತೆ ಕರೆಸಿದ್ರು. ಅವ್ರಿಗೆ ಹೇಳಿ ಇವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಇವರು ಅವ್ರ ಮನೆಗೆ ಹೋದರು. ಅವ್ರ ಮನೆಗೆ ಹೋದಾಗ ಅವ್ರು ಕಾಫಿ ಕೊಟ್ಟರು. ಏನು ಮಿತ್ರ, ನೀವಿನ್ನೂ ಸೈಟ್ ಗೀಟ್ ಮಾಡಿಲ್ವಾ ಅಂದರು. ನೀವಿನ್ನೂ ಮನೆ ಕಟ್ಟಿಲ್ವಾ ಅಂದರು. ಸೈಟ್ ಇಲ್ವಲ್ಲ ಸರ್ ಮನೆ ಕಟ್ಟೋಕ್ಕೆ. ಅದ್ಯಾವ ಮಹಾ ದೊಡ್ಡ ವಿಷಯ ರೀ, ಸೈಟ್ ದೊಡ್ಡ ವಿಷಯನ, ಒಂದು ಸೈಟ್ ಕೊಡೋಣ ತಗೊಳ್ಳಿ ಅಂದರು. ಆಮೇಲೆ ಇಲ್ಲ ಸರ್ ಸ್ವಲ್ಪ ಅನಾನುಕೂಲ ಇದೆ. ಪರವಾಗಿಲ್ಲ ಬಿಡಿ, ದುಡ್ಡು ಕಡಿಮೆ ಇದ್ರೆ ಏನನ್ಸೆ ತೊಂದರೆ, ಮಾಡೋಣ, ನಾವೆಲ್ಲ ಯೋಚನೆ ಮಾಡಬೇಡಿ, ಕೊಡೋಣ. ಏನೊಂದು 50,000 ರೂಪಾಯಿ ಒಂದು ಸೈಟ್ಗೆ ತಗೊಳ್ಳಿ, ಪರವಾಗಿಲ್ಲ. ಇಲ್ಲ ಸರ್ ಸ್ವಲ್ಪ ದುಡ್ಡು ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? 49,000 ಕಡಿಮೆ ಇದೆ ಸರ್. ಅವ್ರು ಆವಾಗಲೂ ಇರಲಿ ಬಿಡಿ ನಿಮ್ಗೊಂದು ಸೈಟ್ ಕೊಡೋಣ ಅಂದರು. ಮಿತ್ರ ಅವ್ರು ಕಾಫಿ ಕುಡಿತಾಯಿದ್ರು. ಆವಾಗ ಅವರೊಂದು ಪುಸ್ತಕನ ಟೀಪಾಯ್ ಮೇಲೆ ಹಾಕಿದ್ರು. ಇವರು ತಲೆ ಎತ್ತು ನೋಡಿದಾಗ ಅವರು, ಮಿತ್ರ ಈ ಪುಸ್ತಕನ ಟೆಕ್ಸ್ಟ್ ಬುಕ್ ಮಾಡಿಬಿಡಿ ಅಂದರು. ಮಿತ್ರ ಅವರು ಅದನ್ನು ನೋಡಿ, ನಾನು ಈಗಾಗಲೇ ಈ ಪುಸ್ತಕನ ಗಮನಿಸಿದ್ದೀನಿ ಸರ್, ಸಬ್ಮಿಟ್ ಆಗಿತ್ತಿದು, ಆದರೆ ಪಠ್ಯಪುಸ್ತಕ ಆಗೋದಕ್ಕೆ ಯೋಗ್ಯವಾಗಿಲ್ಲ, ಅದರಿಂದ ಮಾಡೋದಕ್ಕಾಗೋದಿಲ್ಲ, ಕ್ಷಮಿಸಿ ಅಂದರು. ಅಲ್ಲಪ್ಪ ನಮಗೆ ಬಹಳ ಬೇಕಾದವರು. ಅದು ಸರಿ ಸರ್, ಆದರೆ ಟೆಕ್ಸ್ಟ್ ಬುಕ್ ಮಾಡೋಕ್ಕಾಗೋದಿಲ್ಲ. ಇರಲಿ ಬಿಡಿ ಪರವಾಗಿಲ್ಲ ಬಿಡಿ. ಮಿತ್ರ ಅವರು ಆ ಕ್ಷಣ ಕಾಫಿ ಕುಡಿತಾ ಇದ್ದ ಕಪ್ಪನ್ನು ತೆಗೆದು ಟೀಪಾಯ್ ಮೇಲೆ ಇಟ್ಬಿಟ್ರು. ಅವ್ರು ಆಯಿತು ಬಿಡಿ, ಮಾಡೋಕ್ಕಾಗದಿದ್ರೆ ಪರವಾಗಿಲ್ಲ, ಕಾಫಿ ಕುಡೀರಿ ಅಂದರು. ಮಿತ್ರ ಅವ್ರು ಹೇಳಿದ್ರು, ನನಗೆ ಯಾಕೋ ಕಾಫಿ ಕುಡಿಯೋಕ್ಕೆ ಕಷ್ಟ ಆಗ್ತಾಯಿದೆ ಸರ್. ನೀವು ಯಾವುದೋ ನಿರೀಕ್ಷೆಯಿಂದ ನನ್ನಲ್ಲಿ ಇಲ್ಲಿ ಕರೆಸಿದ್ದೀರಿ, ನನಗೆ ಕಾಫಿ ಕೊಟ್ಟಿದ್ದೀರಿ, ಇಲ್ಲದಿದ್ದರೆ ನನ್ನನ್ನು ಯಾಕೆ ಕರಿಬೇಕಿತ್ತು ನೀವು? ಆ ನಿರೀಕ್ಷೆಗೆ ಸರಿಯಾಗಿ ನಾನು ನಡ್ಕೊಂಡಿಲ್ಲ, ಆದ್ದರಿಂದ ನಿಮಗೆ ಬೇಸರ ಆಗಿರಬಹುದು, ಆದ್ದರಿಂದ ನಾನು ಕಾಫಿ ಕುಡಿಯೋಕ್ಕೆ ಬೇಜಾರಾಗ್ತಾ ಇದೆ ಸರ್ ಅಂದರು. ಇಲ್ಲ ಪರವಾಗಿಲ್ಲ, ನೀವು ಕಾಫಿ ಕುಡೀರಿ ಅಂದರು. ಕಾಫಿ ಕುಡಿದ್ರು, ಹೋಗಿ ಪರವಾಗಿಲ್ಲ ಅಂದರು. ಇವರು ಬಂದುಬಿಟ್ರು. ಆಗ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರನ್ನು ಅವರು ಸಿಕ್ಕಾಪಟ್ಟೆ ಬೈದರು. ನನಗಿಷ್ಟು ಅವಮಾನ ಮಾಡ್ತೀರಾ, ನೀವು ಹೇಳಬೇಕಲ್ವ ಮಿತ್ರ ಅವ್ರು ಬರೋದಕ್ಕೆ ಮುಂಚೆ, ಅವ್ರು ಇರೋದು ಹಾಗೆ ಸರಿ, ಆದರೆ ನೀವು ಮೊದಲೇ ಹೇಳಬೇಕಾಗಿತ್ತು ನನಗೆ, ಅವ್ರನ್ನ ಕರ್ಕೊಂಡು ಬಂದು ಅವ್ರ ಎದುರಿಗೆ ಯಾಕೆ ಅವಮಾನ ಆಗಬೇಕಾಗಿತ್ತು ನನಗೆ ಅಂತ ಬೈದರು. ಅವ್ರಿಗೆ ತುಂಬ ಸಿಟ್ಟು ಬಂತು. ಅದಾದಮೇಲೆ ಮಿತ್ರ ಅವ್ರಿಗೆ ಫೋನ್ ಮಾಡಿಸೋದು ಅವ್ರ ಆಫೀಸಿಗೆ ಬರೋಕ್ಕೆ ಹೇಳಿ ಅನ್ನೋದು. ಇವ್ರ ಆಫೀಸ್ಗೆ 10-10:30 ಹೋಗೋದು, ಇಡೀ ದಿನ ಕಾಯಿಸೋದು, ಅವ್ರನ್ನ ಭೇಟಿಯಾಗಲ್ಲ. ಅವರೆಲ್ಲ ಹೊರಗಡೆ ಹೋಗುವಾಗ ನಾಳೆ ಬನ್ನಿರಿ ಅಂತ ಹೊರಟೋಗೋದು, ಮತ್ತು ನಾಳೆ ಹೋಗಿ ಕಾಯೋದು, ಅವ್ರು ಭೇಟಿಯಾಗಲ್ಲ, ಹೊರಟೋಗೋದು. ಹೇಳಬೇಕಾದ ಮಾತಿ ಕೊನೆಯಲ್ಲಿದೆ. ಯಾರೋ ಆವಾಗ ಮಿತ್ರ ಅವ್ರಿಗೆ ಹೇಳಿದ್ರಂತೆ, ಎಷ್ಟು ಅವಮಾನ ಮಾಡ್ತಾರೆ ಸರ್, ನೀವೇನು ಮಾಡಬಾರ್ದು ಮಾಡಿದ್ದೀರಿ, ಈಗ 5-6 ದಿವಸ ನಿಮ್ಮನ್ನು ಆಫೀಸಿಗೆ ಕರೆಸಿ ಅಲ್ಲಿ ಹೊರಗಡೆ ಕೂರಿಸೋದು ಅಂದರೆ ಒಂಥರ ಪನಿಷ್ಮೆಂಟ್ ಅಲ್ವಾ, ಏನು ಅವಮಾನ ಮಾಡ್ತಾರೆ ಸರ್. ಮಿತ್ರ ಅವ್ರು ಹೇಳಿದ್ರಂತೆ, ನಾನು ಮಾಡಬಾರ್ದನ್ನು ಮಾಡಿ ಎಲ್ಲೋ ದುಡ್ಡು ತಿಂದು ಏನೋ ಅಯೋಗ್ಯ ಕೆಲಸ ಮಾಡಿ ಯಾರ್ದಾದ್ರೂ ಆಫೀಸ್ ಬಾಗಿಲು ಕಾಲಿಲ್ಲದ್ರೆ ಮಾತ್ರ ಅವಮಾನಪ್ಪ. ನಾನು ನೇರವಾಗಿ ಬದುಕಿದ್ದಕ್ಕಾಗಿ, ನಾನೊಂದು ಉಚಿತವಾದ ನಿರ್ಧಾರ ತಗೊಂಡದಕ್ಕಾಗಿ ಇನ್ಯಾರೋ ಶಿಕ್ಷೆ ಕೊಡ್ತಾರೆ ಅಂದರೆ ಅವಮಾನ ಆಗಬೇಕಾದದ್ದು ಅವ್ರಿಗೆ, ನನಗಲ್ಲ. ನಾನು ಈ ಪ್ರಸಂಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬದುಕಿನ ಘಟನೆಗಳನ್ನು ನೋಡುವ ಬಗ್ಗೆ ಇದು. ಇನ್ನು ಯಾರಾದರೂ ನಾವು ರೀಡ್ ಮಾಡೋದೇನೆಂದರೆ, ಛೆ ಮಿತ್ರ ಅವ್ರಿಗೆ ಹೀಗೆ ಅವಮಾನ ಆಗಬಾರ್ದಾಗಿತ್ತು ಅಂತ. ಬಟ್ ಆ ಚೈತನ್ಯ ಅದನ್ನು ನೋಡುವ ಬಗೆ ಬೇರೆ. ಅವಮಾನ ಯಾಕಾಗುತ್ತೆ ಅಂತ ನಾನು ಅದಕ್ಕೆ ಹೇಳಿದ್ದು, ಅವರ ಸಾಹಿತ್ಯಕ್ಕಿಂತ ಘನವಾದ ಬದುಕದು.
ಈ ಸಮಾಜದ ಎಲ್ಲ ಉಪಾಧಿಗಳ ಆಚೆಗೆ ನಿಂತವರು. ಜಾತಿ, ಮತ, ಪಂಥ, ಧರ್ಮ, ಏನೇನು ಸಾಹಿತ್ಯಿಕವಾಗಿ ಏನೇನು ಪಂಥ, ಮತ, ಧರ್ಮಗಳಿವೆ ಇವೆಲ್ಲದರ ಆಚೆಗೆ ನಿಂತು ಒಬ್ಬ ದೃಢವಾದ ಮತ್ತು ಶ್ರದ್ಧಾವಂತ ಸಾಹಿತ್ಯದ ವಿದ್ಯಾರ್ಥಿ ಆದವರು. ಅದರಿಂದನೇ ಮಿತ್ರ ಅವರನ್ನು ಓದುವಾಗೆಲ್ಲ ನಮಗೆ ಬದುಕಿನ ಘನತೆಯ ಬಗ್ಗೆ, ಮನುಷ್ಯನ ಘನತೆಯ ಬಗ್ಗೆ ಒಂದು ವಿಶ್ವಾಸ ಬರುತ್ತೆ. ನಾನು ಈ ಮಾತನ್ನು ಇಲ್ಲೇ ಹೇಳಿಬಿಡಬೇಕು ಮತ್ತು ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ಆಧುನಿಕ ದೃಷ್ಟಿಕೋನ ಅನ್ನೋದು ಇದೆಯಲ್ಲ ಈಗ, ಅದೇನು ಅಂದರೆ ಮನುಷ್ಯನ ಘನತೆಯನ್ನು ನಂಬದೇ ಇರೋದು, ಆದರ್ಶವನ್ನು ನಂಬದೇ ಇರೋದು. ಯಾರಾದರೂ ಭಾಳ ಘನವಾದ ಮನುಷ್ಯ ಅಂದರೆ ಇಲ್ಲ ರೀ, ಅವನಷ್ಟು ಘನವಾದವನು ಇರಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಮಾಡರ್ನ್ ಪರ್ಸ್ಪೆಕ್ಟಿವ್. ಅದು ರಾಮನೋ, ಕೃಷ್ಣನೋ, ಗಾಂಧಿಯೋ, ಬುದ್ಧನೋ, ವಿವೇಕಾನಂದರು ಅವರಿಷ್ಟು ದೊಡ್ಡವರು ಅಂದರೆ ಇಲ್ಲ, ಅಲ್ಲೊಂದು ವೀಕ್ನೆಸ್ ಇದೆ ಅಂತ ಹೇಳಿದ್ರೆ ಮಾಡರ್ನ್ ಪರ್ಸ್ಪೆಕ್ಟಿವ್. ಅದು ನನಗೆ ಅದರಿಂದ ಹೊರಡ್ತಾ ಇರುವಂಥ ಒಂದು ತಾತ್ವಿಕತೆ ಏನಂದರೆ, ಇದನ್ನು ಓದೋರಿಗೆ, ಇದನ್ನು ಕೇಳುವವರಿಗೆ, ನಮ್ಮ ಮುಂದಿನ ತಲೆಮಾರಿನವ್ರಿಗೆ ಮನುಷ್ಯನ ಘನತೆಯ ಮೇಲೆ ವಿಶ್ವಾಸ ಹೋಗ್ಬಿಡುತ್ತೆ. ಮನುಷ್ಯ ಇಷ್ಟು ದೊಡ್ಡವನಾಗಿರಲಿಕ್ಕಿಲ್ಲ ಅಂದರೆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ. ಮನುಷ್ಯ ದೊಡ್ಡವನು ಅಂದರೆ ಸುಡೋ, ತುಂಬ ಆದರ್ಶ ಮಾತಾಡ್ತಾರೆ ಇವರು, ಬರೀ ಸುಳ್ಳು ಅಂತ ಹೇಳೋದು. ಆದರೆ ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಸೌಭಾಗ್ಯ, ನಾನು ಬದುಕಿನಲ್ಲಿ ಒಂದು ಆದರ್ಶ ಇಟ್ಕೊಂಡು ಬಹಳ ಘನವಾಗಿ ನೋಡಿದ ಮಹನೀಯರ ಸಾನ್ನಿಧ್ಯದಲ್ಲಿ ಬದುಕೋ ಅವಕಾಶ ಸಿಕ್ಬಿಡ್ತು ನಮಗೆಲ್ಲ. ನಾನು ವೇದಿಕೆ ಮೇಲಿರೋರ ಹೆಸರನ್ನ ಹೇಳೋಕ್ಕೂ ಸಂಕೋಚ, ಯಾಕೆಂದರೆ ಅವರೆಲ್ಲರಿಗೂ ಅಂಥ ಸೌಭಾಗ್ಯ ಸಿಕ್ಕಿದ್ದು. ಗುರುರಾಜ್ ಕರ್ಜಿಗಿಯವರಿಗೆ, ಹಿರೇಮಗಳೂರು ಕಣ್ಣನವರಿಗೆ, ಶಿವಪ್ಪನವರಿಗೆ, ಈ ಎಲ್ಲ ಮಹನೀಯರಿಗೂ ಅಂಥ ಅವಕಾಶ ಸಿಕ್ಕಿದ್ದು. ಅದರಿಂದನೇ ಅವರ ಬದುಕು ಅಷ್ಟು ಸ್ವಚ್ಛಶೀಲವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹೇಳಿಬಿಡಬೇಕು, ಮಿತ್ರ ಅವರ ವಿದ್ವತ್ತು ಭಾಳ ಶ್ರೇಷ್ಠವಾದದ್ದು. ಕನ್ನಡಕ್ಕಿರುವಂಥ ಒಂದು ಶ್ರೇಷ್ಠ ವಿದ್ವತ್ ಪರಂಪರೆ ಇದೆಯಲ್ಲ, ಆ ಪರಂಪರೆಯ ಮುಂದುವರಿಕೆಯಾಗಿ ಬೆಳಗಿದವರು ಪ್ರೊಫೆಸರ್ ಆರ್ ಮಿತ್ರ ಅವರು. ಆ ಪರಂಪರೆಯಲ್ಲಿ ಬೆಳಗಬೇಕಾದ್ರೆ ಒಂದು ಬಹಳ ಮುಖ್ಯವಾದ ಗುಣ ಇರಬೇಕಾಗುತ್ತೆ. ಅದೇನೆಂದರೆ ಬಹಿರ್ಜಗತ್ತಿನಿಂದ ತನ್ನನ್ನು ತಾನು ವಿಡ್ರಾ ಮಾಡ್ಕೋಬೇಕು. ಬಹಿರ್ಜಗತ್ತಿನ ಆಮಿಷಗಳಿಗಿಂತ ತನ್ನನ್ನು ತಾನು ಹಿಂದೆ ಕೇಳ್ಕೋಬೇಕು. ಬಹಳ 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 ವಿರಳರಿಗೆ ಮಾತ್ರ ಸಾಧ್ಯ ಅದು. ಚಪ್ಪಾಳೆಗಳಿಂದ, ಸನ್ಮಾನಗಳಿಂದ, ಹಣದಿಂದ, ಬೇರೆ ಬೇರೆ ಪ್ರಶಂಸೆಗಳಿಂದ ದೂರ ನಿಂತುಕೊಳ್ಳುವಂಥ ನಿರ್ಮಮಕಾರ ಆಗಬೇಕು. ಅಂಥದ್ದು ಸಾಧ್ಯ ಆಗಿದ್ದು ಮಿತ್ರ ಅವರಿಗೆ. ಆದ್ದರಿಂದನೇ ಆ ವಿದ್ವತ್ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಯಿತು. ಇಲ್ಲದೇ ಇದ್ದರೆ ಈ ಜಗತ್ತಿನ ಪ್ರಶಂಸೆಗಳು, ಚಪ್ಪಾಳೆಗಳು ನಮ್ಮ ಹಾಗೆ ಅದರ ನಡುವೆ ನಿಂತು ಬಿಟ್ಟಿದ್ದರೆ ಇಂಥದ್ದೊಂದು ತಪಸ್ಸು, ಇಂಥದ್ದೊಂದು ಧ್ಯಾನ ಸಾಧ್ಯ ಆಗ್ತಿರಲಿಲ್ಲ. ಅವರ ಪ್ರಬಂಧಗಳ ಬಗ್ಗೆ 4 ಮಾತಾಡ್ತೀನಿ. ಏನು ಮೂರ್ತಿರಾಯರಂಥವರು ನಮ್ಮಲ್ಲಿ ಲಲಿತ ಪ್ರಬಂಧಗಳ ಒಂದು ಸುಂದರವಾದ ಪರಂಪರೆಯ ಬಹಳ ಎತ್ತರದ ಹೆಸರು. ಅದೇ ಊರಿನ ಆರ್ ಮಿತ್ರ ಅವರು ಅಷ್ಟೇ ಎತ್ತರದ ಇನ್ನೊಂದು ಹೆಸರು. ತುಂಬ ಸುಂದರವಾದ, ತುಂಬ ಲಲಿತವಾದ ಪ್ರಬಂಧಗಳನ್ನ ಬರೆದವರು ಮಾತ್ರ ಅಲ್ಲ, ಪ್ರಬಂಧಗಳ ಮೂಲಕವೇ ಬದುಕಿಗೊಂದು ಬೆಳಕು ಕೊಟ್ಟವರು. ನಾನು ಮೇಷ್ಟ್ರಾದ ಹೊಸದ್ರಲ್ಲಿ ಅವರ ಪ್ರಬಂಧಗಳನ್ನ ಪಾಠ ಮಾಡ್ತಿದ್ದೆ. ಸಂಕಲ್ಪಗಳು ಅನ್ನೋದೊಂದು ಪುಸ್ತಕ ಟೆಕ್ಸ್ಟ್ ಆಗಿತ್ತು ಆವಾಗ. ಅದರಲ್ಲಿ ಶಬ್ದ ಶುದ್ಧಿ ಅಂತ ಒಂದು ಪ್ರಬಂಧ ಇತ್ತು. ನನಗೆಷ್ಟು ಪ್ರಿಯವಾದ ಪ್ರಬಂಧ ಅಂದರೆ, ನಾವೆಲ್ಲರೂ ಗೊತ್ತಿಲ್ಲದೆ ಮಾಡೋ ತಪ್ಪುಗಳವು. ನಾವಿದು ಸರಿ ಅಂತ ಅಂದ್ಕೊಂಡಿರ್ತೀವಿ, ಅದು ಸರಿಯಲ್ಲ. ಉದಾಹರಣೆಗೆ ಚಳುವಳಿ ಅಂತ ಬಳಸಬಾರ್ದು. ಸಾಹಿತ್ಯದ ವಿದ್ಯಾರ್ಥಿ ಆದರೂ ಚಳವಳಿ ಅಂತ ಬಳಸಬೇಕು. ಬೇರೆಯವ್ರ ಚಳುವಳಿ ಅಂತ ಬರ್ಕೊಳ್ಳಿ, ಪರವಾಗಿಲ್ಲ, ಅವನ ಚಳವಳಿ ಅಂತ ಬಳಸಬೇಕು. ಉಚ್ಛ್ವಾಸ ಅಂತ ಬಳಸಬೇಕು. ಉಚ್ಚ ನ್ಯಾಯಾಲಯ ಅಲ್ಲ ಅದು. ಇಂಥ ಬಹಳ ಬಹಳ ಸೂಕ್ಷ್ಮವಾದ ವ್ಯತ್ಯಾಸಗಳಿರ್ತವೆ. ನಾವು ಅವಾಗ ತಪ್ಪು ಮಾಡ್ತೀವಿ. ಜಿಗುಪ್ಸೆ ಅನ್ನೋದು ಸರಿನೋ, ಜುಗುಪ್ಸೆ ಅನ್ನೋದು ಸರಿನೋ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಇದು ಜುಗುಪ್ಸೆಯೋ ಅಂತ ನೀವು ಯಾರಾದರೂ ಪಂಡಿತರನ್ನು ಕೇಳಿ, ಅವರು ಜುಗುಪ್ಸೆ ಪಟ್ಟುಕೊಳ್ಳುತ್ತಾರೆ ಅಂತ ಮಿತ್ರ ಅವರು ಬರೀತಾರೆ. ಅವರು ಜಿಗುಪ್ಸೆ ಪಟ್ಟುಕೊಳ್ಳೋದಿಲ್ಲ, ಅವರು ಜುಗುಪ್ಸೆ ಪಟ್ಟುಕೋತಾರೆ ಅಂತ ಬರೀತಾರೆ. ಅಂದರೆ ಪ್ರಬಂಧದಂಥ ಒಂದು ಲಲಿತ ಮಾರ್ಗವನ್ನೇ ಹಿಡಿದು ಒಂಥರ ಎಜುಕೇಟ್ ಮಾಡೋದು ಕನ್ನಡದ ವಿದ್ಯಾರ್ಥಿಗಳನ್ನು. ಅಂಥ ಕೆಲಸ ಕೂಡ ಮಾಡಿದ್ರು.
ಇವರ ಬಹಳ ಪ್ರಸಿದ್ಧವಾದ ಬಾಲ್ಕನಿಯ ಬಂಧುಗಳಿದೆ, ಅದನ್ನು ನೀವು ಓದಿಯೇ ಸೇವಿಬೇಕು. ಅದರ ಒಂದು 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 ಸಾಲನ್ನು ಮಾತ್ರ ಸುಮ್ಮನೆ ಓದ್ಬಿಡ್ತೀನಿ. ನಾರದರ ಬಗ್ಗೆ ಅವ್ರು ಹೇಳುವ ಮಾತು: ನಾರದನನ್ನು ಕುವಾರ್ತಾ ಸಚಿವ, ಸಂಚಾರಿ ಸಚಿವ, ಡೈರೆಕ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ ಎಂದು ಕರೆದಿದ್ದಾರೆ. ಸುಮ್ಮನೆ ಒಂದು ವಾಕ್ಯ, ಒಂದು ಬಹಳ ಪುಟ್ಟ ವಾಕ್ಯ ಇರುತ್ತೆ, ಪಳ್ಳಂತ ಒಂದು ನಗು ಬರುತ್ತೆ, ಪಳ್ಳಂತ ಒಂದು ಆನಂದ ಆಗುತ್ತೆ. ಆ ಥರದ ಸೊಗಸಾದ ಪ್ರಬಂಧಗಳನ್ನು ಆರಾಮಿತ್ರ ಅವರು ಬರೆದು ಪ್ರಬಂಧ ಸಾಹಿತ್ಯವನ್ನೇ ಒಂದು ಶ್ರೇಷ್ಠತೆಯ ಎತ್ತರಕ್ಕೆ ಒಯ್ದವರು ಪ್ರೊಫೆಸರ್ ಮಿತ್ರ ಅವರು. ಶಿವಪ್ಪನವರು ಆವಾಗಲೇ ಅದನ್ನು ಪ್ರಸ್ತಾಪ ಮಾಡಿದರು. ಮಹಾಭಾರತದ ಬಗ್ಗೆ, ಅದರಲ್ಲಿಯೂ ಕುಮಾರವ್ಯಾಸ ಭಾರತದ ಬಗ್ಗೆ ತುಂಬ ಅಧಿಕಾರಯುತವಾಗಿ ಮಾತಾಡಬಲ್ಲಂಥ ವಿರಳ ವಿದ್ವಾಂಸರಲ್ಲಿ ಪ್ರೊಫೆಸರ್ ಆರಾಮಿತ್ರ ಅವರೊಬ್ಬರು. ಅದ್ಭುತವಾದ ವ್ಯಾಖ್ಯಾನ ಅವರು. ಸುಮಾರು 25 ವರ್ಷಗಳ ಹಿಂದೆ ETVಯಲ್ಲಿ ಅವರ ವ್ಯಾಖ್ಯಾನ ಪ್ರಸಾರ ಆಗ್ತಾಯಿತ್ತು ಪ್ರತಿ ಬೆಳಗ್ಗೆ. ಆವಾಗ ನಾಗವಲ್ಲಿ ನಾಗರಾಜ್ ಅವರು ಅದರ ಗಮಕ ವಾಚನ ಮಾಡ್ತಾಯಿದ್ರು, ವ್ಯಾಖ್ಯಾನ ಆರಾಮಿತ್ರ ಅವ್ರು ಮಾಡ್ತಿದ್ರು. ಅದನ್ನು ಕೇಳೋದೇ ಒಂದು ಸೊಗಸು. ಅದರಲ್ಲಿ ಮೃದುವಾದ ಒಂದು ಹಾಸ್ಯ ಇರ್ತಿತ್ತು, ಅತ್ಯಂತ ಚಿಕಿತ್ಸಕವಾದ ಮನಸ್ಸಿರ್ತಿತ್ತು. ಆಮೇಲೆ ಅಲ್ಲಲ್ಲಿ ಸಣ್ಣ ಪುಟ್ಟ ಟೀಕೆಗಳಿರ್ತಿದ್ವು, ವಿಮರ್ಶೆ ಇರ್ತಿತ್ತು. ಎಲ್ಲವನ್ನೂ ಅದ್ಭುತವಾಗಿ ಮಾಡೋರು. ಒಂದೇ ಒಂದು ಪ್ರಸಂಗನ ಹೇಳಬೇಕು. ದ್ರೌಪದಿ ತಾನು ಮಕ್ಕಳನ್ನು ಕಳೆದುಕೊಂಡ ದುಃಖ ಅವಳಿಗೆ ಗೊತ್ತಿತ್ತು. ಆದ್ದರಿಂದ ತನ್ನ ಮಕ್ಕಳನ್ನು ಕೊಂದ ಅಶ್ವತ್ಥಾಮನನ್ನು ನಾನು ಕೊಂದು ಬಿಡ್ತೀನಿ ಅಂತ ಅರ್ಜುನ ಹೇಳಿದಾಗ ದ್ರೌಪದಿ ಹೇಳಿದ್ದು, ಬೇಡಪ್ಪ, ಅವರಮ್ಮ ಎಷ್ಟು ನೊಂದ್ಕೋತಾಳೋ ಅಂತ, ಅವರ ತಾಯಿ ಎಷ್ಟು ನೊಂದ್ಕೋತಾಳೋ ಅಂತ. ಯಾಕೆಂದರೆ ತಾಯ್ತನಕ್ಕೆ ಮಾತ್ರ ಅರಿವಾಗಬಹುದಾದಂಥ ದರ್ಶನ ಅದು. ಪ್ರೊಫೆಸರ್ ಮಿತ್ರ ಅವರು ಅಂಥ ಅದ್ಭುತವಾದ ದರ್ಶನಗಳನ್ನು ಅದರ ಮುಖಾಂತರ ಕೊಟ್ಟರು ನಮಗೆ. ನನಗೆ ಬಹಳ ಸಮಯ ಇಲ್ಲ, ಆದ್ದರಿಂದ ಸುಮ್ಮನೆ ಅಲ್ಲಲ್ಲಿ ಪ್ರಸ್ತಾಪ ಮಾಡಿಬಿಡ್ತೀನಿ. ತಾವು ದಯವಿಟ್ಟು ಅವ್ರನ್ನ ಓದಬೇಕು. ಅವರ ಇನ್ನೊಂದು ಆಚಾರ್ಯ ಕೃತಿ ಈ ಛಂದೋಮಿತ್ರ. ಬಹುಶಃ ಛಂದಸ್ಸನ್ನು ಹೀಗೆ ಬರೆಯುವುದಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡಿದ್ದಿದೆಯಲ್ಲ, ಅದೇ ಗ್ರೇಟ್, ಅದೇ ದೊಡ್ಡದು. ಛಂದಸ್ಸನ್ನು ಹೀಗೆ ಪರಿಚಯ ಮಾಡಬಹುದು ಅಂತ. ಅದರಲ್ಲೂ ಛಂದಸ್ಸು ಬಹಳ ಕಬ್ಬಿಣದ ಕಡಲೆ, ತುಂಬ ಕಷ್ಟ ಅಂತ ಅಂದ್ಕೊಳ್ಳೋರಿಗೆ ಇದೊಂದು ಅದ್ಭುತವಾದ ಪುಸ್ತಕ. ಶಿವಪ್ಪನವರು ಸಾಂಗತ್ಯಗಳನ್ನ, ಚೌಪದಿಗಳನ್ನ ಬರೆದಿದ್ದಾರೆ. ಮಿತ್ರ ಅವ್ರ ಚೌಪದಿಯ ಸ್ಯಾಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ. ಚೌಪದಿಯ ನಿಕ್ಕುತ ಯಶೋದೆ ಬಳಿ ಬಂದು, ಚೌಪದಿಯ ನಿಕ್ಕುತ, ಚೌಪದಿ ಅಂದರೆ 4 ಸಾಲಿನ ಪದ್ಯ. ಇನ್ನೊಂದು ಚೌಪದಿ ಅಂದರೆ ಅಂಬೆಗಾಲಿಡುವಾಗ 4 ಕಾಲಾಗುತ್ತಲ್ಲ ಮಗುಗೆ, ಮಗು ಅಂಬೆಗಾಲಿಗ್ತಾ ಬಂತು ಅಂತ. ಚೌಪದಿಯ ನಿಕ್ಕುತ ಯಶೋದೆ ಬಳಿ ಬಂದು, ಶ್ರೀಪತಿಯೇ ಕೇಳುವೆನು ಎತ್ತಿಕೋ ಎಂದು. ಶ್ರೀಪತಿಯೇ ಕೇಳುವನು ಎತ್ತಿಕೋ ಎಂದು. ಯಾರೋ ಸಾಮಾನ್ಯ ಮಗು ಅಲ್ಲ ಎತ್ಕೊಂತ ಕೇಳ್ತಿರೋದು. ನೀವು ಪ್ರಪಂಚ ಎಲ್ಲ ನನ್ನನ್ನು ಎತ್ಕೊ ಅಂತ ಕೇಳ್ತೀರಿ, ಅವನು ಜಗದೋದ್ಧಾರ ಎತ್ಕೊಪ್ಪ ಅಂತೀರಿ, ಅವನು ಎತ್ಕೊಂತಿದ್ದಾನೆ, ಯಶೋದೆ ಇಲ್ಲ. ಎಂಥ ಧ್ವನಿಪೂರ್ಣವಾದ ಪದ್ಯ ನೋಡಿ ಇದು. ಚೌಪದಿಯ ನಿಕ್ಕುತ ಯಶೋದೆ ಬಳಿ ಬಂದು, ಶ್ರೀಪತಿಯ ಕೇಳುವನು ಎತ್ತಿಕೋ ಎಂದು. ಆಪತ್ತಿನಲ್ಲಿ ನಮ್ಮನ್ನೆಲ್ಲ ರಕ್ಷಿಪನು, ಗೋಪನೇ ತಾಯ ಬಳಿ ಗೋಳಾಡುತ್ತೀಯನು. ಎಂಥ ಧ್ವನಿಪೂರ್ಣವಾದ ಪದ್ಯ ಇದು. ಈ ಪುಣ್ಯಕೋಟಿ ಪದ್ಯದ ಚೌಪದಿ ಇದೆಯಲ್ಲ, ಗೋವಿನ ಹಾಡಿನ ಚೌಪದಿ ಇದೆಯಲ್ಲ, ಆ ಧಾಟಿಯಲ್ಲಿ ಒಂದು ಪದ್ಯ: ಓಟು ಬಾರೆ ಸೀಟು ಬಾರೆ, ಮಂತ್ರಿ ಪದವಿ ನೀನು ಬಾರೆ, ಕಾಮಧೇನುವೆ ನೀನು ಬಾರೆಂದು ರಾಜಕಾರಣಿ ಬೇಡಿದ. ಭೋಗ ಷಟ್ಪದಿ ನಮಗೆ ಬಹಳ ಪ್ರಿಯವಾದ ಷಟ್ಪದಿ, ಮಕ್ಕಳೆಲ್ಲ ಹಾಡ್ಕೊಂಡು ಬೆಳೆದಂಥ ಷಟ್ಪದಿ. ತಿರುಕನೋರ್ವ 100 ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡ ನಿಂತಾನೆ ಪುರದ ರಾಜ. ಒಂದು 3 ಮಾತ್ರೆಯ ಒಂದು ಸರಾಗವಾದ ಲಲಿತವಾದ ಓಟ ಅದು. ಎಷ್ಟು ಚಂದ ಭೋಗ ಷಟ್ಪದಿಯನ್ನು ಪರಿಚಯ ಮಾಡ್ತಾರೆ ಅಂದರೆ, 3 ಮಾತ್ರೆ ಎಳತೆ ಇರಲು 6 ಸಾಲಿ ನೋಟವಿರಲು ಸಾರಿ ಸಾರಿ ಪೇಳ್ವರಿದುವೆ ಭೋಗ ಷಟ್ಪದಿ.
3-6 ಸಾಲಿನಲ್ಲಿ 6 ಗಣವು, ಕೊನೆಗೆ ಗುರುವು, ಬೇರೆ 4 ಸಾಲುಗಳಿಗೆ 4 ಗಣಗಳು. ಅದರಲ್ಲಿ ಒಂದು ಪ್ರಯೋಗ, ದಲಿತನೊಬ್ಬ ಬ್ಯಾಂಕ ಮುಂದೆ ಸುಲಭ ಸಾಲ ದೊರೆಯುವುದೆಂದು, ಸಾಲ ಮೇಳ ಕಿರಲಿ ಜಯವು ಎಂದು ತಾನೇ ಘೋಷಿಸಿ, ಹೊಲದಿ ಭಾರಿ ಫಸಲ ಬೆಳೆದು ಎಲ್ಲರಂತೆ ಹಸನ ಬದುಕು, ಬಾಳಲೆಳಸಿ ಕುಳಿತ ಕಾದ ರಾತ್ರಿ ಎಲ್ಲವೂ ಅಂತ ವಚನಗಳನ್ನ ಪ್ರಯೋಗ ಮಾಡಿದ್ದಾರೆ. ಸುಂದರವಾದ ವಚನಗಳು. ಭಾಮಿನಿ ಷಟ್ಪದಿ ಇದೊಂದು ಹೇಳ್ಬಿಡ್ತೀನಿ, ಅದೇನೂ ಸಿಗಲಿಲ್ಲ. ಭಾಷಣಕಾರನ ಬಗ್ಗೆ ಒಂದು ಭಾಮಿನಿ ಷಟ್ಪದಿಯ ಪದ್ಯ. ಕೊರೆವ ಯಂತ್ರಕ್ಕೆ ನೆಲದ ತಳದಲ್ಲಿ ಹರಿಯುವೆಣ್ಣೆಯು 5 ನಿಮಿಷಕ್ಕೆ ದೊರೆಯದಿದ್ದರೆ ಕೊರೆವುದನ್ನೇ ನಿಲ್ಲಿಸಿ ನಡೆಯುವರು. ಅಲ್ವಾ? ಬೋರ್ವೆಲ್ ಹಾಕೋರು ಎಣ್ಣೆ ಸಿಗದೇ ಇದ್ದರೆ ನಿಲ್ಲಿಸ್ಬಿಡ್ತಾರೆ. ನೆರೆದ ಸಭಿಕರ ಕಿವಿಯ ತಳದಲ್ಲಿ ಕೊರೆವ ಭಾಷಣಕಾರ ಜನರಿಗೆ ಬರದು ಏಕೋ ಯಂತ್ರ ಬುದ್ಧಿಯು ಏನು ಮಾಡುವುದು. ಆ ಯಂತ್ರಗಳಿಗೆ ಬುದ್ಧಿ ಇದೆಯಪ್ಪ, ನೀರು ಸಿಗಲಿಲ್ಲ, ಎಣ್ಣೆ ಸಿಗಲಿಲ್ಲ, ನಿಲ್ಲಿಸ್ಬಿಟ್ಟು ಹೋಗ್ತವೆ. ಈ ಭಾಷಣಕಾರರು ಯಾಕೆ ನಿಲ್ಲಿಸೋದಿಲ್ಲ ಅಂತ ಈಗಲಾದರೂ ನಾನು ನಿಲ್ಲಿಸ್ಬೇಕು ಅಂತ ಕಾಣಿಸುತ್ತೆ. ಇಂಥ ಬಹಳ ಸುಂದರವಾದ ಪದ್ಯಗಳಲ್ಲಿ ಛಂದಸ್ಸಿನ ಜ್ಞಾನವನ್ನು ಕಟ್ಟಿಕೊಟ್ಟವರು ಇವತ್ತೂ ಕೂಡ, ಅಥವಾ ಇನ್ನು ಮುಂದೆಯೂ ಕೂಡ, ಈ ಭಾರತೀಯ ಕಾವ್ಯಮೀಮಾಂಸೆ ಬರೆದು ಇನ್ಯಾರೂ ಮತ್ತದನ್ನು ಮುಟ್ಟೋಕ್ಕಾಗೋದಿಲ್ಲ ಅನ್ನೋಷ್ಟು ಅದ್ಭುತವಾಗಿ ತೀನಂ ಶ್ರೀಕಂಠಯ್ಯನವರು ಕೊಟ್ಟರಲ್ಲ, ಹಾಗೆ ಬಹುಶಃ ಛಂದಸ್ಸನ್ನು ಹೀಗೆ ಇನ್ಯಾರೂ ಬರೆಯೋಕ್ಕಾಗೋದಿಲ್ಲ ಅನ್ನೋ ಆಚಾರ್ಯ ಕೃತಿಯಾಗಿ ಪ್ರೊಫೆಸರ್ ಆರಾಮಿತ್ರ ಅವರು ಬರೆದಿದ್ದಾರೆ. ಹೇಳಲೇಬೇಕಾದ ಇನ್ನೊಂದು ಪುಸ್ತಕ ತಾವು ಗಮನಿಸಬೇಕು ಮತ್ತು ತಮ್ಮ ಮನೆಯಲ್ಲಿ, ತಮ್ಮ ಲೈಬ್ರರಿಯಲ್ಲಿ ಇಟ್ಕೋಬೇಕಾದದ್ದು ಅವರ ಮಹಾಭಾರತ ಪಾತ್ರ ಸಂಗತಿಗಳು ಮತ್ತು ರಾಮಾಯಣ ಪಾತ್ರ ಸಂಗತಿಗಳು. ನಮಗೆ ಯಾರ್ಯಾರೋ ಮಹಾಭಾರತದಲ್ಲಿ 1000ಕ್ಕೂ ಮಿಕ್ಕ ಪಾತ್ರಗಳಿವೆ. ಚೇಕಿತಾನ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ, ಯುಧಾಮನ್ಯು ಅಂದರೆ ಯಾರು ಅಂತ ಗೊತ್ತಿರೋದಿಲ್ಲ, ವಿಕರ್ಣ ಅನ್ನೋದು ಯಾರು ಅಂತ ಗೊತ್ತಿರೋದಿಲ್ಲ. ಯಾವುದೋ ಹೆಸರುಗಳು ಎಲ್ಲಿಯೋ ಬರ್ತವೆ. ಸಂಜಯ ಅವನ ಪಾತ್ರ ಏನು ಅಂತ ಗೊತ್ತಿರೋದಿಲ್ಲ. ಆ ಎಲ್ಲ ವಿವರಗಳನ್ನು ಬರೀತಾರೆ. ಆಮೇಲೆ ಕೆಲವು ಸಂಗತಿಗಳಿವೆ. ಚಕ್ರವ್ಯೂಹ ಅಂದ್ರೇನು, ಪದ್ಮವ್ಯೂಹ ಅಂದ್ರೇನು, ಆ ಯುದ್ಧದ ನಡೆಗಳೆಲ್ಲ ಹೇಗೆ, ಯುದ್ಧದ ವ್ಯೂಹಗಳು ಹೇಗಿರ್ತಿದ್ವು. ಒಂದು ಬಹಳ ಗಂಭೀರವಾದ ಒಂದು 10 ಡಾಕ್ಟರೇಟ್ಗಳಿಗೆ ಯೋಗ್ಯವಾದಂಥ ಅಧ್ಯಯನ ಪ್ರೊಫೆಸರ್ ಆರಾಮಿತ್ರ ಅವರು ಮಾಡಿರೋದು ಮಹಾಭಾರತದ ಪಾತ್ರ ಸಂಗತಿಗಳು ಮತ್ತು ರಾಮಾಯಣದ ಪಾತ್ರ ಸಂಗತಿಗಳು. ಮಹಾಭಾರತ ಕಥಾಮಿತ್ರ ಮಹಾಭಾರತವನ್ನು ಅಧ್ಯಯನ ಮಾಡುವವರೆಲ್ಲರಲ್ಲಿಯೂ ಇರಬೇಕಾದಂಥ ಪುಸ್ತಕ. ಅದು ಅತ್ಯಂತ ಅದ್ಭುತವಾದ ಒಳನೋಟಗಳಿರುವಂಥ ಒಂದು ಪುಸ್ತಕ. ಇಂಥ ಹಲವಾರು ಕೃತಿಗಳನ್ನು ಕನ್ನಡ ಸಾಹಿತ್ಯ ಜಗತ್ತಿಗೆ ಕೊಟ್ಟು ಸಾಹಿತ್ಯ ಜಗತ್ತನ್ನು ಶ್ರೀಮಂತಗೊಳಿಸಿರುವಂಥ ಧನ್ಯಮಾನ್ಯರು ಪ್ರೊಫೆಸರ್ ಆರಾಮಿತ್ರ ಅವರು. ಹೇಳಲೇಬೇಕಾದ ಮಾತು, ಈ ಭಾರತೀಯ ವಿದ್ಯಾಭವನದಲ್ಲಿ ಇದು ನಡೀತಾ ಇದೆ, ಆದ್ದರಿಂದ ಇದನ್ನು ಹೇಳಬೇಕು. ನಮ್ಮಲ್ಲಿ ಹಾಸ್ಯೋತ್ಸವ ಅನ್ನುವ ಒಂದು ಪರಂಪರೆ ಆರಂಭ ಆಯಿತಲ್ಲ, ಕೃಷ್ಣ ಸುಬ್ಬರಾವ್ ಇಲ್ಲೇ ಇದ್ದಾರೆ, ಅದನ್ನು ಆರಂಭ ಮಾಡಿದ ಮಹನೀಯರು ಇವರೆಲ್ಲ. ಅದು ಭಾರತೀಯ ವಿದ್ಯಾಭವನದಲ್ಲೇ ಆರಂಭ ಆಗಿದ್ದು ಮತ್ತು ಪ್ರೊಫೆಸರ್ ಆರಾಮಿತ್ರ ಅವರ ನೇತೃತ್ವದಲ್ಲೇ. ಶಿವಪ್ಪನವರು ಆವಾಗ ಕಾರ್ಯದರ್ಶಿಗಳಾಗಿದ್ದರು ಇಲ್ಲಿ. ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದಾಗ ಶಿವಪ್ಪನವರು ಇಷ್ಟೊಂದು ಕುರ್ಚಿ ಎಲ್ಲ ಬೇಡ ಕಣಯ್ಯ, ಜನ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರಂತೆ. ಆಮೇಲೆ ಕುರ್ಚಿಗಳು ಸಾಲದೆ ಹೊರಗಿಂದ ಕುರ್ಚಿ ತರಿಸಿ ಕಡೆಗೆ ಭಾರತೀಯ ವಿದ್ಯಾಭವನವೇ ಸಾಲದೆ ಹೋಯ್ತು ಅದಕ್ಕೆ. ಆಮೇಲೆ ಜಯನಗರಕ್ಕೆ ಹೋಗಬೇಕಾಯಿತು. 10 ವರ್ಷಗಳ ಕಾಲ ಮಿತ್ರ ಅವರು ಹಾಸ್ಯೋತ್ಸವಗಳನ್ನು ನಡೆಸಿದರು, ಅದರ ಸೂತ್ರಧಾರರಾಗಿ. ಮಿತ್ರ ಅವರು ನಡೆಸುವ ಹಾಸ್ಯೋತ್ಸವಕ್ಕೆ ಆಗ ಮುಖ್ಯಮಂತ್ರಿಗಳಾಗಿದ್ದ ಎಸ್.ಎಂ. ಕೃಷ್ಣ ಅವರು ಕೂಡ ತಮ್ಮ ಪತ್ನಿ ಸಮೇತ ಬಂದು ಕೂತ್ಕೊಂಡು ಬಿದ್ದು 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 ಆನಂದವಾಗಿ ನಕ್ಕು ಹೋಗೋರು. ಅವರು ಬಂದಾಗ ಮಿತ್ರ ಅವರಿಗೆ ಅವರಲ್ಲಿ ಒಂದು ಸಲಿಗೆ ಮತ್ತು ಇವರ ವ್ಯಕ್ತಿತ್ವದಲ್ಲಿರುವಂಥ ದಾರ್ಷ್ಟ್ಯ, ಅದು ಇವರ ಪ್ರಾಮಾಣಿಕತೆಯಿಂದ ಬಂದಿರುವ ದಾರ್ಷ್ಟ್ಯ. ಎಸ್.ಎಂ. ಕೃಷ್ಣ ಅವರು ಬಂದಾಗ ಇನ್ಯಾರೂ ಅದನ್ನು ಹೇಳೋಕ್ಕಾಗ್ತಿರಲ್ವೇನೋ. ಈ ಕಾರ್ಯಕ್ರಮಕ್ಕೆ ಗೆಳೆಯ ಎಸ್.ಎಂ. ಕೃಷ್ಣ ಬಂದಿದ್ದಾರೆ ಅಂದರು. ಅವರನ್ನು ಅಲ್ಲಿ ಕೂರಿಸಿ ಅಂದರು ಮುಖ್ಯಮಂತ್ರಿಯವರು. ಅವಾಗ ಅಲ್ಲಿ ಕೂರಿಸಿ ಅಂದರು. ಅವ್ರು ಕೂತ್ಕೊಂಡ್ರು. ಅವರು ಬಹಳ ಸಭ್ಯ ವ್ಯಕ್ತಿ, ಕೂತಿದ್ರು. ಆಮೇಲೆ ಮುಖ್ಯಮಂತ್ರಿಯವರು ಮತ್ತು ಅವರ ಪತ್ನಿ ಇಬ್ಬರೂ ಬಂದಿದ್ದಾರೆ, ಪ್ಲೇಗು ಕಾಲರ ಬಂದಂಗೆ ಅಂದ್ಬಿಟ್ರು.
ಜನರಿಗೆಲ್ಲ ಒಂಥರ ಶಾಕ್ ಆಗೋಯ್ತು. ಕೃಷ್ಣ ಅವರು ಇದನ್ನೆಲ್ಲ ಬಹಳ ಭಾಳ ಆರೋಗ್ಯಕರವಾಗಿ ತಗೊಳ್ಳೋರು. ಅವರು ನಕ್ಕರು. ಆಮೇಲೆ ಯಾರೋ ಮಿತ್ರ ಅವ್ರಿಗೆ ಹೇಳಿದ್ರು, ಸರ್ ನೀವು ಆದರೂ ಮುಖ್ಯಮಂತ್ರಿಗಳು ಬಂದಾಗ ಪ್ಲೇಗು ಕಾಲರ ಅನ್ನಬಾರ್ದಾಗಿತ್ತು ಸರ್ ಅಂದರು. ಮಿತ್ರ ಅವ್ರ ತಕ್ಷಣ ಯಾರೋ ನನಗೆ ಹೇಳ್ತಾ ಇದ್ದಾರೆ, ಕೃಷ್ಣ ಅವರೇ ಬೇಜಾರು ಮಾಡ್ಕೊಂಡಿಲ್ಲಪ್ಪ, ಇವ್ರು ಯಾರೋ ಬೇಜಾರು ಮಾಡ್ಕೊಂಡಿದ್ದಾರೆ, ಅವರು ನನಗೆ ಹೇಳ್ತಿದ್ದಾರೆ ಪ್ಲೇಗು ಕಾಲರ ಬಂದ ಹಾಗೆ ಹೇಳಬಾರ್ದಾಗಿತ್ತು ನೀವು ಅಂತ. ಹೌದು, ನಾನು ಹೇಳಬಾರ್ದಾಗಿತ್ತು. ಪ್ಲೇಗು ಕಾಲರಗಳು ರಾಜಕಾರಣಿಗಳಷ್ಟು ಕಠಿಣವೇನಲ್ಲ ಆದರು. ಅದಕ್ಕೂ ನಕ್ಕರು. ಹಾಗೆ ಹೇಳಿ ಅರಗಿಸಿಕೊಳ್ಳಬಹುದಾದಂಥ ಶುದ್ಧ ಚೈತನ್ಯ ಅದು. ಇನ್ಯಾರಿಗಾದರೂ ಅದನ್ನು ಹೇಳಿ ಅರಗಿಸ್ಕೊಳ್ಳೋಕ್ಕಾಗತ್ತಾ? ಹಾಗೆ ಹೇಳಿ ಅರಗಿಸ್ಕೊಳ್ಬಹುದಾದಂಥ, ಹಾಗೆ ಹೇಳಿ ಕೂಡ ಎಸ್ ಎಂ ಕೃಷ್ಣ ಅವರಿಂದ ತುಂಬ ಗೌರವ ಪಡೆದಂಥ ವ್ಯಕ್ತಿತ್ವ ಅದು. ಬಂಧುಗಳೇ, ಅವರಿಗೀಗ 90 ವರ್ಷ. ಬಹುಶಃ ಶಿವಪ್ಪನವರ ಆಹ್ವಾನ ಇಲ್ಲದೆ ಇದ್ದರೆ, ನಾನು ಹಿಂಗೆ ಹೇಳಿದ್ರು ತಪ್ಪಲ್ಲ, ರಾಷ್ಟ್ರಪತಿಗಳು ಕರೆದಿದ್ರು ಬರ್ತಿರ್ಲಿಲ್ಲ ಅವರು. ನಿಮಗೊಂದು ಪದ್ಮಶ್ರೀ ಕೊಡ್ತೀವಿ ಬನ್ನಿ ಅಂದಿದ್ರೆ, ಇಲ್ಲ ದಯವಿಟ್ಟು ಕ್ಷಮಿಸಿ ಬರೋಕ್ಕಾಗೋದಿಲ್ಲ ಅಂತಂದಿರೋ. ಸ್ನೇಹಕ್ಕೆ ಕೊಡುವ ಗೌರವ, ಬೆಲೆ ಆ ಮಟ್ಟಿನದು. ಅವರು ಮನೆಯಲ್ಲಿ ಎಷ್ಟೇ ಹೇಳಿರ್ತಾರೆ, ಶಿವಪ್ಪ ಕರೆದಿದ್ದಾನೆ ನಾನು ಹೋಗ್ತೀನಿ ಅಷ್ಟೇ ಅಂತಂದಿರ್ತಾರೆ. ಶಿವಪ್ಪನವ್ರಿಗೂ ಆ ಥರದ್ದೊಂದು ವಿಶ್ವಾಸ ಇರುತ್ತೆ. ನಾನು ಮಿತ್ರನನ್ನು ಕರೆಯುವಾಗ ಮಿತ್ರ ಬರ್ತಾನೆ ಅಂತ ಅವ್ರಿಗೊಂದು ಆಸೆ ಇರುತ್ತೆ. ಅಂಥದ್ದೊಂದು ಶುದ್ಧವಾದ ಪರಸ್ಪರ ಏನೂ ನಿರೀಕ್ಷೆಗಳಿಲ್ಲದಂಥ ಒಂದು ಒಳ್ಳೆಯ ಸ್ನೇಹ ಅದು. ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನಮ್ಮೆಲ್ಲರ ಭಾಗ್ಯ. ನಮ್ಮನ್ನೆಲ್ಲ ವೇದಿಕೆ ಮೇಲೆ ಕೂರಿಸಿ ನಮಗೆಲ್ಲ ಹಣ್ಣು ಹಾಲು ಹಾರ ಇವೆಲ್ಲ ಕೊಟ್ಟೇನು ಸನ್ಮಾನ ಮಾಡಬೇಕಲ್ಲ. ಕೂತಿದ್ದು ಏಳಿಸ್ಬಿಟ್ರೆ ಸನ್ಮಾನ ಸಂದ್ಬಿಡುತ್ತೆ. ಈ ಸಾಲಿನಲ್ಲಿ ಕೂತಿದ್ದು ಎದ್ಬಿಟ್ರೆ ನಮಗೆ ಸನ್ಮಾನ ಸಂದ ಹಾಗಾಗತ್ತೆ. ಒಂದೇ ಒಂದು ಮಾತು ಹೇಳಬೇಕು ಈ ಸಂದರ್ಭಕ್ಕೆ. ಮುದ್ದುರಾಮ ನಾನು ಓದುವಾಗೆಲ್ಲ ಒಂದು ಸಲ ನನ್ನ ಮನಸ್ಸಿಗೊಂದು ಸ್ನಾನ ಮಾಡಿಸಿ ಹೊರಗೆ ತಂದಂಗೆ ಆಗುತ್ತೆ. ನಾನು ಎಲ್ಲಿಯೇ ಒಂದು ವಿಮರ್ಶೆ ಓದಿದೆ. ತುಂಬ ಉಪದೇಶ ಮಾಡಿದ್ದಾರೆ ಶಿವಪ್ಪನವರು ಅಂತ. ನಾನು ಅದನ್ನೇ ಹೇಳಿದ್ದು. ಹಿಂಗೆ ಮಾತಾಡಿದ ತಕ್ಷಣ ನೋಡ್ರಿ, ಪ್ರಾಕ್ಟಿಕಲ್ಲಾಗಿ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಉಪದೇಶ ಎಲ್ಲ ಮಾಡಬಾರ್ದಪ್ಪ. ಈಗ ಕಲೆ ಅಷ್ಟೇ. ಕಲೆ ಅದು ಏನಾದರೂ ಹೇಳ್ಕೊಳ್ಳಿ, ಅವನ ತಲೆ ಏನಾದರೂ ಹೇಳಿ, ಉಪದೇಶ ಮಾಡಬಾರ್ದು. ಶಿವಪ್ಪನವರು ಉಪದೇಶ ಮಾತ್ರ ಮಾಡಿಲ್ಲ, ಅದನ್ನು ಒಂದು ಯುಕ್ತವಾದ ಭಾಷೆಯಲ್ಲಿ, ಉಚಿತವಾದ ಭಾಷೆಯಲ್ಲಿ, ಸಮರ್ಥವಾದ ಭಾಷೆಯಲ್ಲಿ ಕಟ್ಟಿದ್ದಾರೆ. ಕನ್ನಡ ಸಾಹಿತ್ಯದ ಸಾಧ್ಯತೆಗಳನ್ನು ಇನ್ನೊಂಚೂರು ಹಿಗ್ಸಿದ್ದಾರೆ. 30,000 ಮೀರಿ ಅವರ ಸಾಂಗತ್ಯಗಳನ್ನ, ಚೌಪದಿಗಳನ್ನ ಬರೆದಿದ್ದಾರೆ. ನಾನು ಕೇಳ್ತಾ ಇದ್ದೆ, ನಿಮ್ಮ ಮನಸ್ಸು ಮತ್ತು ಚಿಂತನೆಯ ಲಯ ಒಗ್ಗೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಸರ್. ಇದೇ ಸಾಧ್ಯ ಇಲ್ಲ. ಹೀಗೆ ಭಾಷೆ, ಭಾವ, ಚಿಂತನೆ ಇದೆಲ್ಲವೂ ಒಂದು ಲಯಕ್ಕೆ ಬರದೆ ಹೋದರೆ ಹಿಂಗೆ ನಿರಂತರವಾಗಿ ಬರೆಯೋಕ್ಕಾಗಲ್ಲ. ಅದೊಂದು ಲಯ ಸಿದ್ಧವಾಗಿಬಿಟ್ಟಿದೆ ಮನಸ್ಸಿಗೆ. ಆದ್ದರಿಂದ ಕೈ ಇಟ್ಟರೆ ಸಾಕು, ತಾನಾಗೆ ಸಾಲುಗಳು ಹುಟ್ಟುತ್ತವೆ. ನನಗೆ ಬಹಳ ದೊಡ್ಡ ಅಚ್ಚರಿ ಅಂದರೆ, ಇದನ್ನು ಹೇಳ್ಬಿಡ್ಬೇಕು, ಅದಕ್ಕಾಗಿ ಹೇಳ್ತಿದ್ದೀನಿ. ಬಹಳ ದೊಡ್ಡ ಅಚ್ಚರಿ ಅಂದರೆ ಆ ಚೌಪದಿಯ 4ನೇ ಸಾಲನ್ನು ಬರೆಯೋದು. ನನಗೀಗಲೂ ಆ ಅಚ್ಚರಿಯನ್ನು ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ 4ನೇ ಸಾಲನ್ನು ಬರೆಯೋದು. 3ನೇ ಸಾಲಲ್ಲಿ ಏನನ್ನೋ ಹೇಳ್ತಾರೆ, ಹೇಳಿದ ಮೇಲೆ 4ನೇ ಸಾಲಿಗೆ ಬರುವಷ್ಟೊತ್ತಿಗೆ ಅದಕ್ಕೊಂದು ಕ್ಯಾಪ್ಸೂಲ್ ಇಡಬೇಕು. ಎಷ್ಟು ಚೆನ್ನಾಗಿಡ್ತಾರೆ ಅಂದರೆ, ಮರೆತೆಲ್ಲ ತೊಡಕುಗಳ ಸರಿಸುತ್ತ ಹಳತುಗಳ ಎಂತೋಡುತ್ತಿದೆ ಮುಂದೆ ಈ ಕಾಲಪಕ್ಷಿ, ನಾಳೆ ಬಾನಂಚಿನಲ್ಲಿ ನವರೇಖೆ ಏನಿದೆಯೋ. ನಾನು ಹೇಳೋದು ಉಪದೇಶ ಅಲ್ಲ, ಕನ್ನಡನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಕನ್ನಡ ಭಾಷೆಯ ಸೊಗಸನ್ನು ಹೇಳ್ತಿದ್ದಾರೆ ಅವರು. ನಾಳೆ ಬಾನಂಚಿನಲ್ಲಿ ನವರೇಖೆ ಏನಿದೆಯೋ, ಕಾಲಮಹಿಮೆಗೆ ನಮಿಸೋ ಮಂಕುತಿಮ್ಮ, ಕಾಲಮಹಿಮೆಗೆ ನಮಿಸೋ ಅನ್ನೋ ಕ್ಯಾಪ್ಸೂಲ್ ಇದೆಯಲ್ಲ, ಇದನ್ನು ಗಮನಿಸಿಟ್ಕೊಳ್ಳಿ. ಎಷ್ಟಿದೆಯೋ ಅದಕ್ಕಿಂತ 1 ಇಂಚು ಹೆಚ್ಚಿಲ್ಲ, ಉದ್ದ ಇಲ್ಲವೇ ಮೊಟಕು ನೀ ಮಾಡಲಾರೆ. ಕಾಲವೆಂಬುದಕ್ಕಿಲ್ಲಿ ಪರ್ಯಾಯ ಯಾವುದಿದೆ, ಕಾಲಚಕಿತವ ಅರಿಯೋ ಮುದ್ದುರಾಮ. ಕಾಲಮಹಿಮೆಗೆ ನಮಿಸೋ ಮುದ್ದುರಾಮ, ಕಾಲಚಕಿತವ ಅರಿಯೋ ಮುದ್ದುರಾಮ. ಈ ಕಾಲದ ಬಗ್ಗೆ ಇರುವ ಪದ್ಯಗಳಲ್ಲಿ ನಾನು ಸುಮ್ಮನೆ ಹೆಕ್ಕಿ ತೆಗೆದೆ. ಕಾಲ ಅಂತ ಬರೆಯುವಾಗ ಕಾಲಕ್ಕೊಂದು ಅಡ್ಜೆಕ್ಟಿವ್ ಕೊಡಬೇಕಲ್ಲ, ಒಂದು ವಿಶೇಷಣ ಕೊಡಬೇಕಲ್ಲ. ಪ್ರತಿ ಸಲ ಕೊಡುವಾಗ ನವನವೀನವ ಕಾಲ ಮುದ್ದುರಾಮ, ಕಾಲ ನಿರ್ಣಾಯಕವ ಮುದ್ದುರಾಮ, ಕಾಲಬಾಳಿನ ಆಸ್ತಿ ಮುದ್ದುರಾಮ, ಕಾಲಗೌರವ ಸೊಮ್ಮ ಮುದ್ದುರಾಮ, ನಿನ್ನ ಮಿತ್ರನ ಸಮಯ ಮುದ್ದುರಾಮ, ಕಾಲಶಿಸ್ತಿನ ಮಿತ್ರ ಮುದ್ದುರಾಮ, ಸಮಯ ಬಾಳಿನ ಬೆರಗೋ ಮುದ್ದುರಾಮ,
ಕಾಲ ಪ್ರಶ್ನಾತೀತ ಮುದ್ದು ರಾಮ, ಜಲದಂತೆ ಕಾಲಗತಿ ಮುದ್ದು ರಾಮ, ಕಾಲ ಕಾಯದು ನಿನಗೆ ಮುದ್ದು ರಾಮ, ಪರಿಮಿತವೋ ಈ ಕಾಲ ಮುದ್ದು ರಾಮ. ಇವೆಲ್ಲ 4ನೇ ಸಲ. ಕರಾರುವಾಕ್ಕಾಗಿ 10 ಮಾತ್ರೆ, ಒಂದು ಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಲ್ಲ. ಕರಾರುವಾಕ್ಕಾಗಿ 10 ಮಾತ್ರ ಇದೆ ಎಲ್ಲವೋ. ಒಂದು ಭಾವದಲ್ಲಿ ಹರಿದ ಮನಸ್ಸನ್ನು ಒಂದು ನಿಲುಗಡೆಗೆ ತಂದುಕೊಂಡು ಚಕ್ಕಂತ ಅಲ್ಲಿ ಒಂದು ಸಂಗ್ರಹವಾಗಿ ಒಂದು ಮಾತಿನಲ್ಲಿ ತಾನು ಏನು ಹೇಳಿದ್ದೇನೆ ಅಂತ ಹೇಳೋದಿದೆಯಲ್ಲ, ಅದು ಬಹಳ ಕಷ್ಟ. ಆದರೆ ಮನಸ್ಸನ್ನು ಹಾಗೆ ಟೇಮ್ ಮಾಡಿಕೊಳ್ಳದೆ ಇದ್ದರೆ, ಹಾಗೆ ಸಂಸ್ಕರಿಸಿಕೊಳ್ಳದೆ ಇದ್ದರೆ ಸಾಧ್ಯ ಆಗಲ್ಲ. ಆ ದೃಷ್ಟಿಯಿಂದ ಕೆ ಸಿ ಶಿವಪ್ಪನವ್ರದ್ದು ಒಂದು ತಪಸ್ಸು, ಆ ತಪಸ್ಸಿನ ಫಲಾನುಭವಿಗಳು ನಾವು. ಆ ತಪಸ್ಸಿನ ಫಲಾನುಭವಿ ಸಮಾಜ, ಆ ತಪಸ್ಸಿನ ಫಲಾನುಭವಿ ಕನ್ನಡ. ಕಣ್ಣನವ್ರ ಬಗ್ಗೆ ಮಾತಾಡ್ತಾ ಅವ್ರು ಹೇಳಿದ್ರು, ಅವರು ಕನ್ನಡದ ಪೂಜಾರಿ. ಕನ್ನಡದ ಪೂಜಾರಿ ಅಂದರೆ ಸಾಮಾನ್ಯ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಕನ್ನಡದಲ್ಲಿ ಪೂಜೆ ಮಾಡ್ತಾರೆ ಅಂತ. ಇಲ್ಲ, ಕನ್ನಡವನ್ನೇ ಪೂಜೆ ಮಾಡಿದವರು ಅವರು, ಕನ್ನಡವನ್ನೇ ಪೂಜೆ ಮಾಡಿದವರು. ಅವ್ರು ಭಾಳ ಸಲ ಹೇಳೋದು ಅವ್ರ ರಾಮ ಇದ್ದಾರಲ್ಲ, ಆ ರಾಮ ಕನ್ನಡದ ರಾಮ ಅಂತ. ಹಾಗೆ ಶಿವಪ್ಪನವರು ಕನ್ನಡವನ್ನು ಬೆಳೆಸಿದರು, ಕನ್ನಡವನ್ನು ಚಂದಗೊಳಿಸಿದರು, ಕನ್ನಡವನ್ನು ಸೊಗಸುಗೊಳಿಸಿದರು, ಕನ್ನಡವನ್ನು ಸೊಂಪಾಗಿಸಿದರು, ಸಮೃದ್ಧವಾಗಿಸಿದರು. ಅದರೆಲ್ಲದರ ಫಲಾನುಭವಿಗಳು ನಾವು, ನಮ್ಮ ಮುಂದಿನ ಎಲ್ಲ ತಲೆಮಾರು. ಪ್ರಭುಶಂಕರ್ ಯಾವಾಗಲೂ ಒಂದು ಮಾತು ಹೇಳೋರು, ನಾವು ಕನ್ನಡದ ಒಂದು ಧೀಶಕ್ತಿ ಪರಂಪರೆಯ ವಾರಸುದಾರರು ಅಂತ. ನಾವೆಲ್ಲ ಈ ಧೀಶಕ್ತಿ ಪರಂಪರೆಯ ವಾರಸುದಾರರು. ಆ ಮಹನೀಯರಿಗೆ ಶಿರಬಾಗಿ ನಮಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ.